ಮೊದಲಿಗೆ ನೋಡಿ ವೀಕ್ಷಕರೇ, ಸ್ಮಾರ್ಟ್ ಲೂಟಿಯ ಬಗ್ಗೆ ನಿನ್ನೆ ಪವರ್ ಟಿವಿ ಸಂಜೆ 6 ಗಂಟೆಗಿಂದ 9:30 ತನಕ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಭಾರಿ ಅಕ್ರಮ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ವರದಿಯನ್ನು ಮಾಡಿತ್ತು. ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಇಂಧನ ಸಚಿವರು ಒಪ್ಕೊಂಡ್ರ ಅಂತ ಅವರೇನಂದ್ರು, ಈಗಾಗಲೇ ಟೆಂಡರ್ ಅನ್ನ ಕೊಡಲಾಗಿದೆ, ಏನೂ ಮಾಡಕ್ಕಾಗಲ್ಲ ಹೀಗಂತ ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರು ಪವರ್ ಟಿವಿಗೆ ರಿಯಾಕ್ಷನ್ ಕೊಟ್ಟರು. ಪವರ್ ಟಿವಿಗೆ ಬೇಜವಾಬ್ದಾರಿಯ ಉತ್ತರವನ್ನ ಕೊಟ್ರ ಇಂಧನ ಸಚಿವರು. ಹೀಗನ್ನೋ ಪ್ರಶ್ನೆ, ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ನಷ್ಟ ಆಗಿದೆ, ಆದರೆ ರಾಜಶ್ರೀ ಸಂಸ್ಥೆಯ ಖಜಾನೆಗೆ ಸಹಸ್ರಾರು ಕೋಟಿ ಹಣದ ಹೊಳೆಯೇ ಹರಿತಿದೆ. ಯಾರ ಉಪಕಾರಕ್ಕೆ ರಾಜಶ್ರೀ ಸಂಸ್ಥೆಗೆ ಅನುಕೂಲ ಮಾಡಿಕೊಳ್ಳಲಾಗ್ತಾ ಇದೆ? ಇಂಧನ ಸಚಿವರಿಗೆ ಅಕ್ರಮ ನಡೆದಿರೋದು ಗೊತ್ತಿದ್ರೂ ಏನಾದರೂ ತೆಪ್ಪಗಿದ್ದಾರಾ ಅಂತ ಗೊತ್ತಿಲ್ಲ. ಹಂಗ ಅನಿಸ್ತಾ ಇದೆ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ. ಸಾವಿರಾರು ಕೋಟಿ ರೂಪಾಯಿ ಸ್ಮಾರ್ಟ್ ಲೂಟಿ ಆಗಿದೆ ಅನ್ನುವಂಥ ವರದಿಯನ್ನ ಪವರ್ ಟಿವಿ ವಿಸ್ತೃತವಾಗಿ ನಿನ್ನೆ ವರದಿಯನ್ನ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಚಿವರು ರಿಯಾಕ್ಷನ್ ಕೊಡ್ತಾರೆ. ಏನಂತ, ಈ ನೋಡಿ ಈಗಾಗಲೇ ಟೆಂಡರ್ ಕೊಟ್ಟ ಆಗಾಗಿದೆ, ಈಗ ಏನೂ ಮಾಡೋಕ್ಕಾಗಲ್ಲ ಅಂದರೆ ಒಪ್ಕೊಂಡ್ರ ಅಂತ. ಇದು ಗೋಲ್ಮಾಲ್ ಆಗಿದೆ, ಹಗರಣ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಒಪ್ಕೊಂಡ್ರ ಇಂಧನ ಸಚಿವರು ಈ ಹೇಳಿಕೆಯನ್ನು ಕೊಡೋದರ ಮೂಲಕ? ಸ್ಮಾರ್ಟ್ ಮೀಟರ್ ಟೆಂಡರ್ ನೀಡಿದ್ದು ರಾಜ್ಯದ ಜನತೆಗೆ ಭಾರಿ ಹೊರೆಯಾಗಿದೆ. ಟೆಂಡರ್ ಪಡ್ಕೊಂಡ ರಾಜಶ್ರೀ ಕಂಪನಿಗೆ ಸ್ಮಾರ್ಟ್ ಮೀಟರ್ಗೆ 4,998 ರೂಪಾಯಿ ನಿಗದಿ ಮಾಡಲಾಗಿರುವುದು. ಪ್ರತಿ ತಿಂಗಳು ಪ್ರತಿ ಕುಟುಂಬ 125 ರೂಪಾಯಿ ಸೇವಾ ಶುಲ್ಕವನ್ನ ಕಟ್ಟಲೇಬೇಕು. ಸ್ಮಾರ್ಟ್ ಮೀಟರ್ ಇದರ ನಿರ್ವಹಣೆಗೆ 125 ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಿದಾರಲ್ಲ, ಯಾರು ಉಪಕಾರಕ್ಕೆ ಮಾಡಿದ್ದಾರೆ ಇದನ್ನ? ಸಚಿವ KJ ಜಾರ್ಜ್ ಯಾರನ್ನ ಮೆಚ್ಚಿಸೋದಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಸಚಿವ KJ ಜಾರ್ಜ್ ಅವರಿಗೆ ಕೋಟಿ ಕೋಟಿ ಕಿಕ್ ಬ್ಯಾಕ್ ಏನಾದರೂ ಸಿಕ್ಕಿದೆಯಾ? ಹೆಲ್ಪ್ ಮಾಡ್ತಿದಾರಾ ಇವರು? ಹೀಗಾಗಿ ಟೆಂಡರ್ ನೀಡಲಾಗಿದೆ ಅಂತ ಏನಾದರೂ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಹಿಂಗೆ ಹೇಳೋ ಮುಖಾಂತರ? ಟೆಂಡರ್ ರದ್ದು ಮಾಡಿ ವಾಪಸ್ ಟೆಂಡರ್ ಕರೆಯೋದಕ್ಕೆ ಆಗೋದಿಲ್ವಾ ಹಂಗಾದ್ರೆ? ಈಗ ಟೆಂಡರ್ ಈಗಾಗಲೇ ಕೊಟ್ಟ ಆಗಿದೆ, ಈಗೇನು ಮಾಡೋಕ್ಕಾಗಲ್ಲ ಅಂತಂದ್ರೆ ಹೆಂಗೆ? ಗೋಲಮಾಲ ಆದ್ರೆ ಆಗ್ಲಿ ಬಿಟ್ಬಿಡಿ ಅಂತನಾ? ಹಂಗೆ ಇದೆ ಇಂಧನ ಸಚಿವ KJ ಜಾರ್ಜ್ ಅವರ ಹೇಳಿಕೆ. ಪವರ್ ಟಿವಿ ಇದ್ರ ಬಗ್ಗೆ ರಿಯಾಕ್ಷನ್ ಕೇಳಕ್ ಹೋಯ್ತು. ಸರ್ ಹಿಂಗಾಗಿದೆ ಸರ್, ನಿಮ್ ಗಮನಕ್ಕಿದೆಯಾ ಅಂತ. ಅವ್ರು ಹೇಳಿದ್ದು ಹಿಂಗೆ. ಏನೇನು ಹೇಳಿದ್ರು? ಸ್ಮಾರ್ಟ್ ಮೀಟರ್ ಟೆಂಡರ್ ಕುರಿತಂತೆ ಸಚಿವ KJ ಜಾರ್ಜ್ ಅವರು ಪವರ್ ಟಿವಿಗೆ ಕೊಟ್ಟ ಪ್ರತಿಕ್ರಿಯೆ ಏನು, ಬನ್ನಿ ನೋಡೋಣ. ಸ್ಮಾರ್ಟ್ ಮೀಟರ್ ಟೆಂಡರ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಲಾಬಿ ಆಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನ ಕೊಟ್ಟಿದ್ದಾರೆ ಅಂತ. ನೋಡಿ, ನಾವು ಯಾವ ಲಾಬಿಗೂ ಮಾಡೋದಿಲ್ಲ. ನಾವು ಟೆಂಡರ್ ಟ್ರಾನ್ಸ್ಪರೆಂಟ್ ಆಗಿ ಟೆಂಡರ್ ಕರೆದಿದ್ದೀವಿ. ಅದರಲ್ಲಿ ಏನಂದ್ರೆ ಟೆಂಡರ್ ಕರೆಯುವಾಗ ಕೆಲವೊಂದು ಪ್ರೀ ಕ್ವಾಲಿಫಿಕೇಶನ್ ಹಾಕ್ಲೇಬೇಕಾಗ್ತದೆ. ಯಾಕಂದ್ರೆ ಕಂಪನಿ ಕರೆಕ್ಟ್ ಆಗಿರ್ಬೇಕು ಅಂದ್ಬಿಟ್ಟು ಅದೆಲ್ಲ ನೋಡ್ಬಿಟ್ಟು ನಮ್ಮ ಇಲಾಖೆಯಿಂದ ಮಾಡಿದ್ದಾರೆ. ಅದನ್ನ ಮಾಡ್ಬಿಟ್ಟು ಫೈನಲೈಸ್ ಮಾಡಿದ್ದಾರೆ. ಯಾವ ಲಾಬಿ ಇಲ್ಲ, ಎಲ್ಲ ಕಾಂಪಿಟೇಟಿವ್ ಆಗಿದೆ. ಬೇರೆ ಸ್ಟೇಟ್ ನ ಕಂಪೇರ್ ಸಮೇತ ಮಾಡಿದ್ರು ಸಮೇತ ನಮ್ದು ಕಾಂಪಿಟೇಟಿವ್ ಆಗಿದೆ. ಅಲ್ಲ ಸರ್, ಬೇರೆ ಕಂಪನಿಗಳು ಕೂಡ ಅಪ್ರೋಚ್ ಆಗೋ ತರ ಒಂದು ಟೆಂಡರ್ ಅನ್ನ ಕರಿಬೇಕಾಗಿತ್ತು. ಅಂದ್ರೆ ಇಲ್ಲಿ 100 ಕೋಟಿ ಆ ಒಂದು ಬಜೆಟ್ ಬರುತ್ತೆ ಸರ್. 100 ಕೋಟಿ ಇನ್ವೆಸ್ಟ್ ಮಾಡ್ತಕ್ಕಂಥ ಕಂಪನಿಗಳು ಬರಬೇಕು. ಅಂತ ಕಂಪನಿಗಳು ಬರ್ಬೇಕಂದ್ರೆ ನೀವು KW 5, 6 ಅಲ್ಲಿ ಕರಿಬೇಕಾಗಿದ್ರೆ 4 ಅಲ್ಲಿ ಕರೆದಿದ್ದೀರಿ. ಈಗ ನಾನು ಹೇಳ್ತಾ ಇರೋದು, ಆ ಟೆಂಡರ್ ಕರೆದಾಗಿದೆಯಲ್ಲ, ಟೆಂಡರ್ ಕರೆದಾಗ ಯಾರಾದ್ರು ಅಬ್ಜೆಕ್ಷನ್ ಮಾಡಿದಾರ? ಈಗ ಟೆಂಡರ್ ಕರೆದ್ಬಿಟ್ಟು ಎಲ್ಲ ಫೈನಲೈಸ್ ಆದ್ಮೇಲೆ ಆಗ ಯಾರಾದ್ರು ಬಂದ್ಬಿಟ್ಟು ಟೆಂಡರ್ಗೆ ಈ ತರ ಮಿಸ್ಟೇಕ್ ಆಗಿದೆ ರೆಕ್ಟಿಫೈ ಮಾಡ್ತಾ ಇದೀವಿ. ಈ ಟೆಂಡರ್ ಕರೆದಾಗಲ್ಲ, ಈಗ ಫೈನಲೈಸ್ ಆದ್ಮೇಲೆ ಅದು ಹೆಂಗೆ ರೆಕ್ಟಿಫೈ ಮಾಡ್ಲಿಕ್ಕೆ ಆಗ್ತದೆ? ಟೆಂಡರ್ ಕರೆದ್ಬಿಟ್ಟು ಟೆಂಡರ್ ಕೊಟ್ಟಾಗಿದೆ, ನಮ್ಮ ಇದ್ರ ಬಗ್ಗೆ ಕಾಂಪಿಟೇಟಿವ್ ರೇಟ್ ಅಲ್ಲಿ ಕೊಟ್ಟಾಗಿದೆ, ಒಳ್ಳೆ ಕಂಪನಿ ಕೊಟ್ಟಿದ್ದೀವಿ. ಅಲ್ಲ ಸರ್, ಈಗ ಒಳ್ಳೆ ಕಂಪನಿ ಅಂತೀರಿ. ಈಗ 1,500 ರೂಪಾಯಿಗೆ ಸ್ಮಾರ್ಟ್ ಮೀಟರ್ ಒಂದು ಕೊಡ್ತಕ್ಕಂಥ ಕಂಪನಿಗಳಿದಾವೆ. ಆದ್ರೆ ಈಗ ಇವ್ರು ಆಗ್ತಾ ಇರ್ತಕ್ಕಂಥದ್ದು 5,000 ರೂಪಾಯಿ ಪರ್ ಚಾರ್ಜ್ ಮಾಡ್ತಿದ್ದಾರೆ ಸರ್ ಒಂದು ಮೀಟರ್. 1,500 ಅಲ್ಲ, 500 ರೂಪಾಯಿಗೂ ಸ್ಮಾರ್ಟ್ ಮೀಟರ್ ಕೊಡ್ತಾರೆ. ಬಟ್ ಏನ್ ತೊಂದರೆ ಬಿಟ್ರೆ ನಾವು ಅದನ್ನ ಪ್ರೀ ಕ್ವಾಲಿಫಿಕೇಶನ್ ಹಾಕಿದ್ವಿ. ಯಾವ ಟೈಪ್ ಅಲ್ಲೂ ಸ್ಮಾರ್ಟ್ ಮೀಟರ್ ಕೊಡಬೇಕು ಅಂದ್ಬಿಟ್ಟು ಈಗಾಗಲೇ ಹೇಳಿದ್ವಿ. ಅದರ ಪ್ರಕಾರ ಸ್ಪೆಸಿಫಿಕೇಶನ್ ಪ್ರಕಾರ ಕೊಟ್ಟಿದ್ದಾರೆ. ಆ ಸ್ಮಾರ್ಟ್ ಮೀಟರ್ಗಳು ಬೇರೆ ಸ್ಟೇಟ್ಗಳು ಸಮೇತ ತಗೊಂಡಿದ್ದಾರೆ. ನೀವು ಅದನ್ನ ಕಂಪೇರ್ ಮಾಡಬೇಕಾಗುತ್ತೆ. ಈ ಟೆಂಡರ್ ಆದ್ಮೇಲೆ ಬಂದ್ಬಿಟ್ಟು ಟೆಂಡರ್ಗೆ ಕಡಿಮೆ ಕೊಡುವವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಮಾಡಿಬಿಟ್ಟು ಅವ್ರಿಗೆ ಹೇಳ್ಬೋದು 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಆಗ ನಾವು ಅದನ್ನ
ವೆರಿಫೈ ಮಾಡ್ತಾ ಇದ್ವು ಏನು ಅಂತ. ಅಲ್ಲ ಸರ್, ಈಗ ಟೆಂಡರ್ ಕರೆದಿರ್ತಕ್ಕಂಥದ್ದೇ ಆ ಒಂದು ಕಂಪನಿಗೆ ಅನುಕೂಲ ಆಗ್ಲಿ ಅನ್ನೋ ರೀತಿಯಲ್ಲಿ ಆ ತರದ್ದು ಇಲ್ಲಿ ತನಕ ಯಾರದಿಲ್ಲ. ನೀವು ಹೇಳ್ತಾ ಇದ್ದೀರ ಅಷ್ಟೇ ಹೊರತು ಟೆಂಡರ್ ಕರೆದಾಗಲೂ ಬಂದ್ಬಿಟ್ಟು ನಾವು ಟೆಂಡರ್ ಕನ್ಸಲ್ಟೇಷನ್ಸ್ ಇದು ಮಾಡ್ತೀವಲ್ಲ, ಪ್ರೀ ಟೆಂಡರ್ ಮಾಡ್ತೀವಿ, ವಿಡಿ ಮಾಡ್ತೀವಿ. ಆಗ ಯಾರು ಮಾತ್ರ ಬಂದ್ಬಿಟ್ಟು ಹೇಳಿದಾರ ಇವರು ಇದು ಬಿಟ್ಟು. ಈಗೆಲ್ಲ ಆದ್ಮೇಲೆ ಅದು 800 ರೂಪಾಯಿ ಈಗ ನೆಕ್ಸ್ಟ್ ಯಾವ್ದಾದ್ರು ಟೆಂಡರ್ ಬರ್ಬೇಕಾದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡಿ 800 ರೂಪಾಯಿ ಕೊಡ್ಲಿ. ಇದು ನೀವು ಕನ್ವಿನ್ಸ್ ಆಗಿದಾರ 800 ರೂಪಾಯಿ ಸ್ಮಾರ್ಟ್ ಮೀಟ್ರು ಬೆಟ್ರು. ಈಗ 5,000 ರೂಪಾಯಿ 4,500 ರೂಪಾಯಿ 800 ರೂಪಾಯಿ ಕೊಟ್ಟು ಸ್ಮಾರ್ಟ್ ಮೀಟರ್ ಬೆಟ್ರು ನೀವು ಕನ್ವಿನ್ಸ್ ಆದ್ರ? ಈಗ ಸ್ಮಾರ್ಟ್ ಮೀಟರ್ ತಯಾರಿ ಮಾಡ್ತಕ್ಕಂಥ ಕಂಪನಿಗಳೇ ಮುಂದೆ ಬಂದು ನಾವು 1,500 ರೂಪಾಯಿ ಒಳ್ಳೆ ಮೀಟರ್ ಕೊಡ್ತೀವಿ ಅಂತ ಬಂದ ಸಂದರ್ಭದಲ್ಲಿ ನಿಮಗೆ ಹೇಳಿರ್ಬೋದು, ನಮಗೆ ಹೇಳಲಿಲ್ಲ. ನಾವು ಟೆಂಡರ್ ಕರೆದಿದ್ದು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ನಾವು ಟೆಂಡರ್ ಕರೆದಿದ್ದೀವಿ. ಪ್ರೀ ಬಿಡ್ ಟೆಂಡರ್ ಇದು ಡಿಸ್ಕಷನ್ ಕರೆದಿದ್ವಿ, ಯಾರು ಬರಲಿಲ್ಲ. ಇನ್ನು ಅವರು ನೆಕ್ಸ್ಟ್ ಯಾವ್ದಾದ್ರು ಟೆಂಡರ್ ಬರ್ಬೇಕಾದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಕಡಿಮೆ ಕೊಡೋದು ತಗೊಳ್ತೀವಿ. ಈಗ ಅದು ಫೈನಲೈಸ್ ಆಗ್ಬಿಟ್ಟಿದೆ ಅಲ್ಲ. ಈಗ ಆಲ್ಮೋಸ್ಟ್ ಎಷ್ಟು ಒಂದು ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಕೆ ಮಾಡೋದಕ್ಕೆ 5 ಲಕ್ಷ. ನಾವು ಈಗ ಏನಾಗಿದೆ, ನಮ್ದು ತೊಂದರೆ ಏನಾಗಿದೆ, ನಾವು ಈ ಇಡೀ ರಾಷ್ಟ್ರದಲ್ಲಿ 2 ಸ್ಟೇಟ್ ಬಿಟ್ಟು ಬಾಕಿ ಎಲ್ಲಾ ಸ್ಟೇಟ್ ಅಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗಿದೆ. RDSS ಸ್ಕೀಮ್ ನಾವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ನಮ್ಮ ಸರ್ಕಾರ ಅದು ಒಪ್ಪಲಿಲ್ಲ. ಯಾಕಂದ್ರೆ ಹೇಳಿದ್ರೆ RDSS ಸ್ಕೀಮ್ ಅಲ್ಲಿ ನಾವು ಬರೆದು ಅಂಡರ್ಟೇಕಿಂಗ್ ಕೊಡಬೇಕು. ಯಾವುದೇ ಡ್ಯೂಸ್ ಬಂದರೂ ಸಮೇತ ಯಾವುದೇ ಸ್ಟೇಟ್ ಗವರ್ಮೆಂಟ್ದು ಸೆಂಟ್ರಲ್ ಗವರ್ಮೆಂಟ್ ಅಲಾಟ್ಮೆಂಟ್ಗೆ ಅದನ್ನ ಅವರು ಕಟ್ ಮಾಡಿಬಿಟ್ಟು ಅದನ್ನ ಇದು ಮಾಡಬಹುದು, ಅವ್ರಿಗೆ ಪವರ್ ಕೊಡಬೇಕಾಗಿತ್ತು. ನಮಗೆ ಬೇರೆ ಬೇರೆ ಸ್ಕೀಮ್ಸ್ ಇರ್ತದೆ, ನಾವು ಆತರ ಒಂದು ಪವರ್ ಕೊಡ್ಲಿಕ್ಕೆ ಇಲ್ಲ. ಮತ್ತೆ ನಾವು ಬಂದ ಮೇಲೆ RDSS ಸ್ಕೀಮು ಸಮೇತ ಅದ್ರ ಮುಗಿಲಿಕ್ಕೆ ಆಗಿದೆ. ಈಗ ಮೊದಲು ಹಿಂದಿನ ಸರ್ಕಾರದವರು ಒಪ್ಪಲಿಲ್ಲ ಅದನ್ನ, ಈಗ ಅದನ್ನ ಮಾಡಲಿಲ್ಲ. ಈಗ ನಮ್ಮ ಡೈರೆಕ್ಷನ್ ಏನಿದೆ ಅಂತ ಹೇಳ್ಬಿಟ್ರೆ, ಹೊಸದಾಗಿ ಯಾರು ತಗೊಳ್ತಾರೆ ಅದಕ್ಕೆ ಸ್ಮಾರ್ಟ್ ಮೀಟರ್ಸ್ ಅಂತ ಹೇಳ್ತೀವಿ. ಹೊಸ ಇನ್ಸ್ಟಾಲ್ಮೆಂಟ್ಗೆ ರೆಸಿಡೆನ್ಸಿಯಲ್ ಇದಕ್ಕೆ ನಾವು ಮಾಡಲಿಲ್ಲ. ಅದು ಬರೀ ಇಂಡಸ್ಟ್ರಿ ಮತ್ತೆ ಟೆಂಪರರಿ ಕನೆಕ್ಷನ್ಗೆ ಮಾತ್ರ ಸ್ಮಾರ್ಟ್ ಮೀಟರ್. ಅದರಲ್ಲಿ ಏನಾಗಿದೆ, ಬರೀ 5 ಲಕ್ಷ ಬಂದಿದೆ. ಬೇರೆ ಸ್ಟೇಟ್ಗಳೆಲ್ಲ ದೊಡ್ಡ ಲಾರ್ಜ್ ಇದೆ. ನಾವು 2 ಕೋಟಿ ರೂಪಾಯಿ ನಮ್ಮ ಕನೆಕ್ಷನ್ಸ್ ಇದ್ರೆ ಬರೀ 5 ಲಕ್ಷಕ್ಕೆ ಮಾತ್ರ ನಾವು ಈಗ ಸ್ಮಾರ್ಟ್ ಮೀಟರ್ ಕೊಡ್ತಾ ಇದ್ದೀವಿ. ಆಸ್ ಪರ್ ದ ಡೈರೆಕ್ಷನ್ ಆಫ್ ದಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ, ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಾರೆ, ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ನೀವು ಮುಂಚೆ ಈ ಟೆಂಡರ್ ನಿಯಮಗಳೆಲ್ಲ ಒಂದು ಸ್ವಲ್ಪ ಗಮನಿಸಬೇಕಾಗಿತ್ತು ಸರ್. ಯಾಕಂದ್ರೆ ಈಗ ನೀವು ತಡ ಆಯ್ತು ಅಂತ ಹೇಳ್ತಾ ಇದ್ದೀರಾ, ಬಟ್ ಏನಾದ್ರೂ ಇದು ಜನಸಾಮಾನ್ಯರು ಹೊರೆ ಅಲ್ವಾ ಸರ್? ನಮ್ಮ ಟೆಕ್ನಿಕಲ್ ಟೀಮ್ ಇರ್ತದೆ, ನಮ್ಮ ಆಫೀಸರ್ಸ್ ಇರ್ತಾರೆ, ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟೆ ಟೆಂಡರ್ ಕರೆದಿದ್ದಾರೆ. ಈಗ ಟೆಂಡರ್ ಕರೆದಿದ್ದಲ್ಲಿ ಏನಾದರೂ ಲೋಪದೋಷ ಇದೆ ನನ್ನ ಗಮನಕ್ಕೆ ತಂದುಬಿಟ್ರೆ ನಾನು ಎನ್ಕ್ವೈರಿ ಮಾಡಿಸ್ತೀನಿ. ಸರ್, ಲೋಪದೋಷ ಇದೆ ಸರ್. ಈಗ ನಾನು ಹೇಳಿದೆ ಸರ್, ಅಷ್ಟು ಬೃಹತ್ ಒಂದು ನೂರಾರು ಕೋಟ್ಯಾಂತರ ರೂಪಾಯಿ ಒಂದು ಪ್ರಾಜೆಕ್ಟ್ ನೀವು KW4 ಅಲ್ಲಿ ಕರೆದ್ರೆ, ಕೆಲವೇ ಒಂದು ಕೋಟಿಗಳಲ್ಲಿ ವೆಚ್ಚದಲ್ಲಿ ಕರೆದ್ರೆ ಇದು ದೊಡ್ಡ ಮಟ್ಟದ ಹಗರಣ ಅಲ್ವಾ ಸರ್? ನೋಡಿ, ನೀವು ಹೇಳದಂಗೆ KW4 ಇದ್ರದ್ದು ಏನು ಪಂಕಜ್ ಅವರ ಅವ್ರು ಹೇಳ್ತಾರೆ. ಈಗ ಏನಿದೆ ನಮ್ಮ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಮಾಡ್ತಾರೆ. ಆ ಇಂಡಸ್ಟ್ರಿ ಇದೆ ಅಲ್ಲ, ಅವ್ರು ಏನು ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ಬಿಟ್ರೆ ಅವ್ರು ನಮಗೆ ರೆಪ್ರೆಸೆಂಟೇಷನ್ ಕೊಡ್ಲಿ, ನಾವು ಅದನ್ನ ಇದನ್ನ ವೆರಿಫೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಬಟ್ ಈಗ ಅದನ್ನ ನಾವು ಬೇರೆ ಕಂಪನಿಗಳು ಬಂದು ನಾವು ಬೇರೆ ಒಂದು ಕಡಿಮೆ ರೇಟ್ ಕೊಡ್ತೀವಿ, ಒಳ್ಳೆ ಇದು ಕೊಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ಹೊಸ ಟೆಂಡರ್ ಬರ್ತೀವಲ್ಲ, ಆ ಟೆಂಡರ್ ಟೈಮಲ್ಲಿ ಮಾಡಬಹುದು ಹೊರತು ಈಗ ಟೆಂಡರ್ ಫೈನಲೈಸ್ ಆಗ್ಬಿಟ್ಟಿದೆ ಅಲ್ಲ. ನೀವು ಅವ್ರು ಹೇಳಿ ಅವರು ಯಾವ ರೀತಿಯಲ್ಲಿ ಅವ್ರದ್ದು ಈಗ ಇರುವ ಕಂಪನಿಗಳು, ನಾನು ಹೇಳಿದಿಲ್ಲ, ಅವ್ರು ಬರೆದು ನನಗೆ ಕೊಡ್ಲಿ, ಈ ತರ ಮಿಸ್ಟೇಕ್ ಆಗಿದೆ ಅಂತ ಇಟ್ಕೊಳ್ಳಿ, ನಾನು ಅದನ್ನ ಎನ್ಕ್ವೈರಿ ಮಾಡ್ಬಿಟ್ಟು ಅದ್ರಲ್ಲಿ ರೆಕ್ಟಿಫೈ ಆಗಿದ್ರೆ ಹೂ ಇಸ್ ಅಥವಾ ಹೆಂಗಾಗಿದೆ ಅಂತ ವಿಚಾರಿಸ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಮಾತ್ರ ಈ ಟೆಂಡರ್ ಆಗಿರೋದು ಇಲ್ಲ, ಇಡೀ ಸ್ಟೇಟಿಗೆ. ಇಲ್ಲಿ 2 ಕಾಂಪೋನೆಂಟ್ ಇದೆ. ಒಂದು ಮೀಟಿಂಗ್ ಇನ್ಫ್ರಾಸ್ಟ್ರಕ್ಚರ್, ಅದರ ಅರ್ಥ ಕಮ್ಯುನಿಕೇಶನ್ ಮತ್ತೆ ಸಾಫ್ಟ್ವೇರ್. ಸೆಕೆಂಡ್ ಕಾಂಪೋನೆಂಟ್ ಪರ್ಚೇಸ್ ಆಫ್ ಮೀಟರ್ಸ್. ಸರ್, ಬಟ್ ಏನಾದ್ರೂ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡ್ಲೇಬೇಕು. ನನಗೆ ಬರೆದು ಕೊಟ್ರೆ ನೋಡಿ, ದಯವಿಟ್ಟು ಕ್ಷಮಿಸಬೇಕು. ನೀವು ಹೇಳುದು ಕರೆಕ್ಟ್. ಈಗ ನೀವು ದಾಖಲೆ ಕೊಡಿ ನನಗೆ ಈ ತರ ಕೊಟ್ರೆ ನಾನು ಅದನ್ನ ಎಕ್ಸಾಮಿನ್ ಮಾಡಿಬಿಟ್ಟು ಏನಾಗಿದೆ ನೋಡ್ಕೊಳ್ತೀನಿ. ನೋಡಿ ಸರ್, ಯಾಕಂದ್ರೆ ಜನರಿಗೆ ಹೊರೆ ಸರ್. ಒಂದ್ ಕಡೆ ಗ್ಯಾರಂಟಿ ಅಲ್ಲ ಸರ್, ಒಂದ್ ಕಡೆ ಗ್ಯಾರಂಟಿ ಅಂತ 200 ಯೂನಿಟ್ ಫ್ರೀ ಕೊಡ್ತೀರಿ, ಇನ್ನೊಂದ್ ಕಡೆ ಈ ತರ 1000 ರೂಪಾಯಿ ವಸೂಲಿ ಮಾಡೋ ಸರಿನಾ ಸರ್? ನೀವು ಒಂದ್ ತಿಳ್ಕೋಬೇಕು, ಆ ತರ 1000 ರೂಪಾಯಿ ವಸೂಲಿ ಮಾಡೋದಾದ್ರೆ ನಾವೆಲ್ಲಾ ಗ್ರಾಹಕರಿಗೂ ಸ್ಮಾರ್ಟ್ ಮೀಟರ್ ಹಾಕಿದ್ರೆ ಹೇಳ್ಬೋದಾಗಿತ್ತು. ಈಗ ನಾವು ಯಾರಿಗೆ ಕೊಡ್ತಾ ಇದೀವಿ, ಹೊಸದಾಗಿ ಬರುವವರಿಗೆ ಮಾತ್ರ ಕೊಡ್ತಾ ಇದೀವಿ. ಪ್ಲಸ್ ಟೆಂಪರರಿ ಯಾರು ತಗೊಳ್ತಾರೆ, ಬರೀ 2 ಇದು. ನಾವು ಆ ತರ ಏನಾದ್ರು ಮಾಡೋದಾದ್ರೆ ಎಲ್ಲರಿಗೂ, ಎಲ್ಲಾ ಗ್ರಾಹಕರಿಗೂ ಬದಲಾವಣೆ 2 ಕೋಟಿ ಬರ್ಬೋದು. ಎಲ್ಲ ಬದಲಾವಣೆ ಆ ತರ ಮಾಡ್ತಾ ಇಲ್ಲ. ಆಸ್ ಪರ್ ದ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಷನ್, ನಮ್ಮ ಎಲೆಕ್ಟ್ರಿಸಿಟಿ ಅಥಾರಿಟಿ ಅವರು ಹೇಳಿದ ಪ್ರಕಾರ ನಾವು ಬರೀ ಟೆಂಪರರಿ ಮತ್ತೆ ಹೊಸದಾಗಿ ಕೊಡೋದಕ್ಕೆ ಮಾತ್ರ ಮಾಡ್ತಾ ಇದ್ವಿ. ಇದರಲ್ಲಿ ಯಾವುದೇ ಒಂದು
ಬೇರೆ ರೀತಿಯ ಒಂದು ಇದಿಲ್ಲ. ಓಕೆ, ಸೊ ಇದು KJ ಜಾರ್ಜ್ ಅವರು ಪವರ್ ಟಿವಿ ಜೊತೆ ಮಾತನಾಡಿರ್ತಕ್ಕಂಥದ್ದು. ಆ ಒಂದು ಟೆಂಡರ್ ಹಗರಣದ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರೆ, ಎಲ್ಲೋ ಒಂದು ಕಡೆ ಸಚಿವರನ್ನ ಮಿಸ್ಲೀಡ್ ಮಾಡಿದಾರ ಅಧಿಕಾರಿಗಳು ಅನ್ನೋ ಒಂದು ಅಂಶನೂ ಕೂಡ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಬಹುತೇಕ ಕಂಪನಿಗಳು ಕಡಿಮೆ ದರದಕ್ಕೆ ಒಳ್ಳೆ ಮೀಟರ್ ಗಳನ್ನ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಆದ್ರೆ ರಾಜಶ್ರೀ ಕಂಪನಿಗೆ ಮಾತ್ರ ಯಾಕೆ ಇವರು KW4 ಅಲ್ಲಿ ಕೊಟ್ಟಿದ್ದಾರೆ, ಅವ್ರಿಗೆ ಅನುಕೂಲ ಆಗೋದಕ್ಕೆ ಈ ರೀತಿ ಒಂದು ಟೆಂಡರ್ ಅನ್ನ ಕರೆದಿದ್ದಾರೆ ಅನ್ನೋದು ದಾಖಲೆಗಳಿಂದಲೇ ಸಾಬೀತಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ. ನೋಡಿ, ಇದು KJ ಜಾರ್ಜ್ ಅವರ ಒಂದು ಸ್ಮಾರ್ಟ್ ಉತ್ತರ. ಕೇವಲ 500 ರೂಪಾಯಿಗೆ ಸ್ಮಾರ್ಟ್ ಮೀಟರ್ ಸಿಗುತ್ತೆ ರೀ, ಹೀಗಂತ ಸಚಿವರು ಹೇಳ್ತಾ ಇದ್ದಾರೆ. ಹೌದು, 500 ರೂಪಾಯಿಗೆ ಸಿಗುತ್ತೆ. ಯಾವ್ಯಾವ್ದೋ ಕ್ವಾಲಿಟಿನ ಹಾಕ್ಸಕ್ಕಾಗಲ್ಲ. ರಾಜಶ್ರೀ ಕಂಪನಿಗೆ 4998 ನಿಗದಿ ಮಾಡಿರೋದು ಯಾಕೆ? ಕಡಿಮೆ ಬೆಲೆಗೆ ಸ್ಮಾರ್ಟ್ ಮೀಟರ್ ಸಿಗುತ್ತಲ್ವಾ? ಹಂಗಿದ್ರು ಯಾಕೆ ಇಷ್ಟು ದುಬಾರಿ ಬೆಲೆಯದ್ದು ಫಿಕ್ಸ್ ಮಾಡಿರೋದು? ಸಚಿವರಿಗೆ ಆ ಜ್ಞಾನ ಇದ್ದಿದ್ರೆ ಟೆಂಡರ್ ರದ್ದು ಮಾಡಿ ಮತ್ತೆ ಕರಿಬಹುದಾಗಿತ್ತು. ಯಾಕೆ ಮಾಡಿಲ್ಲ? ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ? ಸ್ಮಾರ್ಟ್ ಮೀಟರ್ ಟೆಂಡರ್ ಅಕ್ರಮದ ಬಗ್ಗೆ ಸಚಿವರಿಗೆ ಕಾಳಜಿನೇ ಇಲ್ಲ ಅಂತ ಅನಿಸ್ತಾ ಇದೆ. ನಿರ್ವಹಣೆಗೆ ಪ್ರತಿ ತಿಂಗಳು ಪ್ರತಿ ಬಿಲ್ನಲ್ಲಿ 125 ರೂಪಾಯಿ ಹೊರೆ ಆಗಲ್ವಾ ಹಂಗಂದ್ರೆ ಜನಕ್ಕೆ? ನಿರ್ವಹಣೆ ಶುಲ್ಕ ಸಿಕ್ಕಾಪಟ್ಟೆ ದುಬಾರಿ. ಯಾರ ಉಪಕಾರಕ್ಕೆ ಈ ದುಬಾರಿ ಶುಲ್ಕ? ಯಾರಿಗೋಸ್ಕರ ಇದೆಲ್ಲ? ಈಗ ಟೆಂಡರ್ ಕೊಟ್ಟುಬಿಟ್ಟಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ, ಹಿಂಗಂದ್ರೆ ಹೆಂಗೆ ಸ್ವಾಮಿ? ಯಾರು ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದೀರಿ ಇಂಧನ ಸಚಿವರೇ? ರಾಜಶ್ರೀ ಸಂಸ್ಥೆಗೆ ಟೆಂಡರ್ ನೀಡೋದಲ್ಲಿ ಯಾರ ಮುಲಾಜಿಗೆ ಬಿದ್ದಿರಿ ನೀವು? ಯಾಕೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಿ? ಅಕ್ರಮ ಆಗಿಲ್ಲ, ಲಾಬಿ ನಡೆದಿಲ್ಲ ಅಂತಂದ್ರೆ ಪವರ್ ಟಿವಿಯ ಜೊತೆ ಚರ್ಚೆಗೆ ಬನ್ನಿ, ಮಾತಾಡಿ, ಮುಕ್ತವಾಗಿ ಮಾತಾಡೋಣ. ಯಾರ ಮುಲಾಜಿಗೂ ಬಿದ್ದಿಲ್ಲ, ಏನೂ ಇಲ್ಲ, ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಅಂತಂದ್ರೆ ಬನ್ನಿ ಮಾತಾಡೋಣ. ದಾಖಲೆ ನಾವು ಕೊಡ್ತೀವಿ. ಇಂಧನ ಸಚಿವರಿಗೆ ದಾಖಲೆ ಸಮೇತ ಅಕ್ರಮವನ್ನ ಬಿಚ್ಚಿಟ್ಟು ಪವರ್ ಟಿವಿ ಪಂಥಾಹ್ವಾನವನ್ನ ನೀಡ್ತಾ ಇದೆ. ಬನ್ನಿ ಸರ್, ಮಾತಾಡೋಣ. ದಾಖಲೆ ಕೇಳಿದ್ರಿ, ದಾಖಲೆ ಕೊಡ್ತೀವಿ. ಮತ್ತೆ ಟೆಂಡರ್ ಕರಿತೀರಾ? 500 ರೂಪಾಯಿ ಓಕೆ, ಚೀಪ್ ಕ್ವಾಲಿಟಿ ಬೇಡ, 1000 ರೂಪಾಯಿಗೆ ಮಾಡಿಕೊಡಿ. 1500 ರೂಪಾಯಿ ಕೊಡೋರು ಇದ್ದಾರೆ ಕಂಪನಿಗಳು. 1500 ರೂಪಾಯಿಗೆ ಕೊಡಿಸಿ. ಎಷ್ಟೊಂದು ದುಬಾರಿ ಇದು ಬೇಡ ನಮಗೆ. ಈಗ ಎಲ್ಲ ಅಕ್ರಮ ಆದಮೇಲೆ ತನಿಖೆ ಮಾಡ್ತೀವಿ ಅಂತೇಳಿ 1-2 ವರ್ಷ ಅದನ್ನು ತಳ್ಕೊಂಡು ಹೋಗೋದು, ಆಮೇಲೆ ಯಾವುದೋ ಒಂದು ಪ್ರಭಾವಕ್ಕೆ ಬಿದ್ದು ಕ್ಲೀನ್ ಚೀಟ್ ಸಿಗೋದು, ಅದೆಲ್ಲ ಯಾಕೆ? ಸುಮ್ಮನೆ ಜನ ಮಾತಾಡ್ಕೊಳ್ಳೋದು ಸರಿ ಬರಲ್ಲ ಅವಾಗ. ಈಗಲೇ ಈ ಹಂತದಲ್ಲೇ ಬುಡ ಸಮೇತ ಕಿತ್ತಾಕೋಣ ಬನ್ನಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ಸ್ಮಾರ್ಟ್ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ KJ ಜಾರ್ಜ್ ಅವರು. ಯಾಕೆ ಈ ಹಂತದಲ್ಲಿ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಕರೆಯಕ್ಕೆ ಆಗಲ್ವಾ? ಶರತ್, ಪ್ರಮುಖವಾಗಿ ಈ ಒಂದು ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ಖುದ್ದು ಇಂಧನ ಸಚಿವರೇ ಮುಂದಾಗಿದ್ದಾರೆ ಅನ್ನೊಂದು ಪ್ರಶ್ನೆ ಕಾಡುತ್ತೆ. ಯಾಕೆಂದರೆ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಒಂದು ಕಿಕ್ ಬ್ಯಾಕ್ ಆಗಿರ್ತಕ್ಕಂಥ ಒಂದು ವಿಚಾರನೂ ಕೂಡ ದಾಖಲೆಗಳಿಂದ ಸಾಬೀತಾಗ್ತಾ ಇದೆ. ಆದ್ರೆ ಇದನ್ನು ಎಲ್ಲೂ ಕೂಡ ಸಚಿವರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಬದಲಾಗಿ ಅಧಿಕಾರಿಗಳ ತಾಳಕ್ಕೆ ಕುಣಿತಕ್ಕಂಥ ಸಚಿವರು ಇವರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವರು KW5-6 ನಲ್ಲಿ ಕೊಡಬೇಕಾದಂತ ಒಂದು ಟೆಂಡರ್ ಅನ್ನ ಇವರು KW4 ಅಲ್ಲಿ ಕೊಟ್ಟು ಬೃಹತ್ ಒಂದು ಅಕ್ರಮವನ್ನ ಎಸಗಿರ್ತಕ್ಕಂಥದ್ದು. ಜೊತೆಗೆ ಟೆಂಡರ್ನ ಎಲ್ಲಾ ಒಂದು ನಿಯಮಗಳನ್ನ ಕೂಡ ಇವರು ಗಾಳಿಗೆ ತೂರಿರ್ತಕ್ಕಂಥದ್ದು. ಜೊತೆಗೆ ಬೇರೊಂದು ಕಂಪನಿ ಅಂದ್ರೆ ರಾಜಶ್ರೀ ಕಂಪನಿಗೆ ಅನುಕೂಲ ಆಗೋ ರೀತಿ ಮಾನದಂಡಗಳನ್ನೆಲ್ಲವೂ ಕೂಡ ಬದಲಾಯಿಸಿ ಇವರು ಟೆಂಡರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಾಬೀತಾಗಿದೆ. ಆದ್ರೆ ಈಗ ಸಚಿವರೇ ಖುದ್ದು ಅಧಿಕಾರಿಗಳ ರಕ್ಷಣೆಗೆ ನಿಂತಿರೋ ಹಾಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಈಗ ಟೆಂಡರ್ ಅನ್ನ ಕೊಟ್ಬಿಟ್ಟಿದೀವಿ, ಏನು ಮಾಡೋದಕ್ಕೆ ಆಗೋದಿಲ್ಲ, 5 ಲಕ್ಷ ಸ್ಮಾರ್ಟ್ ಮೀಟರ್ ಗಳನ್ನ ಒಂದು ಖರೀದಿ ಮಾಡೋದಕ್ಕೆ ಟೆಂಡರ್ ಅನ್ನ ಕೊಟ್ಬಿಟ್ಟಿದೀವಿ, ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ, ಮುಂದೆ ಟೆಂಡರ್ ಕರೆದಂತ ಸಂದರ್ಭದಲ್ಲಿ ಬೇರೆ ಕಂಪನಿಗಳು ಭಾಗವಹಿಸಬಹುದು ಅನ್ನೋ ಒಂದು ಆರಿಕೆ ಉತ್ತರವನ್ನ ಈ ಒಂದು ಜಾರ್ಜ್ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳು ದೊಡ್ಡ ಮಟ್ಟದ ಲಾಬಿಯನ್ನ ಮಾಡಿರ್ತಕ್ಕಂಥದ್ದು ಕೂಡ ಈ ಒಂದು ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಸಚಿವರು ತನಿಖೆಯನ್ನ ಮಾಡಿಸಿ ಆ ಒಂದು ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ಖುದ್ದು ಸಚಿವರೇ ಈ ಕಡೆ ಈ ಒಂದು ಭ್ರಷ್ಟ ಅಧಿಕಾರಿಗಳ ಒಂದು ರಕ್ಷಣೆಗೆ ನಿಂತಿರ್ತಕ್ಕಂಥದ್ದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಒಂದು ಸ್ಮಾರ್ಟ್ ಮೀಟರ್ಗೆ 5,000 ರೂಪಾಯಿ ಇವರು ನಿಗದಿ ಮಾಡಿದ್ದಾರೆ ಅಂದ್ರೆ 5 ಲಕ್ಷ ಸ್ಮಾರ್ಟ್ ಮೀಟರ್ಗಳಂದ್ರೆ ಸುಮಾರು ಹೆಚ್ಚು ಕಡಿಮೆ 300 ಕೋಟಿಗಿಂತಲೂ ಹೆಚ್ಚು ಪ್ರಮಾಣದ ಒಂದು ಕಿಕ್ ಬ್ಯಾಕ್ ಇದರಲ್ಲಿ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಜನರಿಂದಲೇ ಈ ಒಂದು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಒಂದು ಕಡೆ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಈ ಒಂದು ಸ್ಮಾರ್ಟ್ ಮೀಟರ್ಗಳ ಹೆಸರಲ್ಲಿ ವಸೂಲಿಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮಾಸಿಕ ಒಂದು ಮೊತ್ತವನ್ನ ಏನು ಇವರು ವಿದ್ಯುತ್ ದರವನ್ನ ಪಾವತಿ ಮಾಡ್ತಾರೆ, ಅದರಲ್ಲಿ ನಿರ್ವಹಣಾ ವೆಚ್ಚ ಅಂತ 125 ರೂಪಾಯಿಯಿಂದ 150 ರೂಪಾಯಿ ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಇವತ್ತು ಬೆಸ್ಕಾಂ ಅಧಿಕಾರಿಗಳು ಹಾಗೆ ಇಂಧನ ಇಲಾಖೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ
ಈ ಬಗ್ಗೆ ನಮ್ಮ ಜೊತೆನೂ ಕೂಡ ಇಂಧನ ಸಚಿವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಟೆಂಡರ್ ಅಲ್ಲಿ ಯಾವುದೇ ರೀತಿಯ ಒಂದು ಲೋಪಗಳಾಗಿಲ್ಲ, ನಾವು ಪಾರದರ್ಶಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ರೀತಿ ನೀವು ಇಷ್ಟು ಬೃಹತ್ ಮೊತ್ತದ ಟೆಂಡರ್ ಅನ್ನ KW4 ಅಲ್ಲಿ ಹೇಗೆ ನೀವು ಕೊಟ್ರಿ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ಅದಕ್ಕೆ ಸಚಿವರಿಂದ ಯಾವುದೇ ರೀತಿಯ ಒಂದು ಸಮರ್ಪಕವಾದ ಉತ್ತರ ಬರ್ತಾ ಇಲ್ಲ. ಹಾಗಾಗಿ ಸಚಿವರ ಒಂದು ಮಾತಿನಲ್ಲೇ ಗೊತ್ತಾಗ್ತಾ ಇದೆ ಖಂಡಿತವಾಗ್ಲೂ ಇಲ್ಲಿ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಆಗಿದೆ ಅಂತ. ಇನ್ನು ಮುಂದಾದ್ರೂ ಈ ಒಂದು ಟೆಂಡರ್ ನಲ್ಲಿ ಏನೆಲ್ಲ ಒಂದು ಹಗರಣ ಆಗಿದೆ ಅದರ ಬಗ್ಗೆ ಸಮರ್ಪಕವಾದಂತಹ ಒಂದು ತನಿಖೆ ಮಾಡಿಸ್ತಕ್ಕಂತ ಒಂದು ಕೆಲಸಕ್ಕೆ ಜಾರ್ಜ್ ಅವರು ಮುಂದಾಗಬೇಕಾಗುತ್ತೆ. ಇಲ್ಲದಿದ್ರೆ ಇಂಧನ ಇಲಾಖೆಯವರು ಬಡ ಜನರ ಒಂದು ರಕ್ತವನ್ನು ಹೀರ್ತಕ್ಕಂತ ಒಂದು ಕೆಲಸದಲ್ಲಿ ಇವ್ರು ಹೀಗೆ ಮುಂದುವರೆದುಕೊಂಡು ಹೋಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.